ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಆಲ್ಮೋಸ್ಟ್ ತುಂಬ ದಿವಸ ಆಯಿತು ನಾನು ಕುಕ್ಕಿಂಗ್ ವೀಡಿಯೋಸ್ ಹಾಕೇ ಇಲ್ಲ. ಅದಕ್ಕೋಸ್ಕರ ಒಂದು ವೀಡಿಯೋಸ್ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ಹೆಸರು ಕಾಳು ಒಂದು 2 ಲೋಟದಷ್ಟು, ಮೀನ್ಸ್ ಒಂದು ಪಾವು ಅಂತಾರಲ್ಲ, ಅದರಲ್ಲಿ ಒಂದು ಪಾವು ಹಾಕಿ ನೆನೆಸಿಟ್ಟಿದ್ದಕ್ಕೆ ಇಷ್ಟೊಂದು ನೆನೆಸಿಟ್ಟಿದ್ದೆ. ನೆನೆಸಿಟ್ಟು ಒಂದು ಮೀಡಿಯಮ್ ಗಾತ್ರದ 2 ಈರುಳ್ಳಿ, 1 ಟೊಮೊಟೊ ಮತ್ತು ಲೈಕ್ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣ್ಸೆಹಣ್ಣ ನೆನೆ ಹಾಕಿದ್ದೆ. ಸೊ ಅದರಲ್ಲೆಲ್ಲ ಲೈಕ್ ಅಂಗಡೀಲಿ ತಂದಿರೋದಲ್ಲ, ಅದಕ್ಕೋಸ್ಕರ ಸ್ವಲ್ಪ ಧೂಳೆಲ್ಲ ಇರುತ್ತೆ ಅಂತ ಹೇಳಿ ತೊಳೆದ್ರೂ ಅದನ್ನು ಫಿಲ್ಟರ್ ಮಾಡಾಕ್ತಾಯಿದ್ದೀನಿ. ಮುಂಚೆನೇ ನೆನೆಸ್ಕೋಬೇಕು. ಇದನ್ನು ನೀಟಾಗಿ ಫಿಲ್ಟರ್ ಮಾಡ್ಕೊಂಡಿದ್ದಾದಮೇಲೆ, ಫಾರ್ ಎಕ್ಸಾಂಪಲ್ ನೀವೇನಾದರೂ ಹೆಸ್ರು ಕಾಳು ಏನಾದರೂ ನೆನೆ ಹಾಕಲಿಲ್ಲ ಅಂತ ಅಂದರೆ ನೀವು ಹೆಸ್ರು ಏನಾದರೂ ನೆನೆ ಹಾಕಿರಲಿಲ್ಲ ನೈಟು ಅಥವಾ ಅಂತಂದರೆ ನೀವು ಒಂದು 3ರಿಂದ 4 ವಿಷಲ್ ಜಾಸ್ತಿ ಕೂಗಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಲೈಕ್ ಇದೊಂಥರ ನೀವು ಒಂದು ಸ್ವಲ್ಪ ಕಾಯಿನ ರುಬ್ಬಿ ಕೂಡ ಹಾಕೋಬೋದು. ನಾನು ಕಾಯೇನು ಹಾಕಿಲ್ಲ. ಸ್ವಲ್ಪ ಉಪ್ಪು. ಇನ್ನೊಂದು ಇಲ್ಲೇನಂತಂದರೆ, ನೀವು ಬೆಳ್ಳುಳ್ಳಿಯನ್ನು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಕ್ಕೊಂಡ್ರೂ ಕೂಡ, ಅಂದರೆ ಇದು ಇವಾಗಲೇ ಹಾಕ್ಕೋಬೇಡಿ, ಒಗ್ಗರಣೆಗೆಲ್ಲ ಹಾಕೊಂಡ್ರೆ ಸ್ವಲ್ಪ ಕಹಿ ಅನಿಸುತ್ತೆ. ನೀವು ಮೆಣ್ಸಿನ್ಕಾಯಿನಾದ್ರೂ ಹಾಕ್ಕೋಬೋದು, ಅಥವಾ ನಾನು ಮೆಣ್ಸಿನ್ಕಾಯಿ ಇರಲಿಲ್ಲ ಅಂತೇಳಿ, ಅಲ್ಲ ಮೆಣ್ಸಿನ್ಕಾಯಿ ಸ್ವಲ್ಪ ಇರಲಿಲ್ಲ ಅಂತಲ್ಲ, ಇತ್ತು, ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳಿ ಹಸಿಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ಪುಡಿನ ಹಾಕ್ಕೊಳ್ತಾಯಿದ್ದೀನಿ. ಲೈಕ್ ಬ್ಯಾಡಗಿ ಮೆಣ್ಸಿನ್ಕಾಯಿ, ಗುಂಟೂರು ಮೆಣ್ಸಿನ್ಕಾಯಿ ಎಲ್ಲ ಪುಡಿ ಮಾಡಿ ಹಾಕಿಸ್ಕೊಂಡಿರೋದನ್ನ 1 ಸ್ಪೂನ್ ಹಾಕ್ಕೊಂಡು, ಮತ್ತು 1 ಸ್ಪೂನ್ ಸಾರಿನ ಪುಡಿ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ನಾವು ಮೈಲ್ಡಾಗೆ ಖಾರ ಹಾಕ್ಸಿರೋದ್ರಿಂದ ಇಷ್ಟು ಖಾರ ಹಾಕಿದ್ರು ಏನೋ ಅದೇ ಲೈಕ್ ಖಾರ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರು ಅಷ್ಟೊಂದು ಇದಿರೋದಿಲ್ಲ. ಸಾಂಬಾರು ಪೌಡರ್ಗೂ ನಾನು ಅಷ್ಟೊಂದು ಖಾರ ಹಾಕಿಲ್ಲ. ಲೈಕ್ ತುಂಬ ಮೈಲ್ಡಾಗೆ ಐತೆ ಅಂತ ಹೇಳ್ಬೋದು. ಲೈಕ್ ಜಾಸ್ತಿ ಖಾರ ತಿನ್ನೋರಿಗೆ ಇದು ತುಂಬ ಕಡಿಮೆ ಅನಿಸುತ್ತೆ. ಅದೆಲ್ಲ ತೊಳೆದೆಲ್ಲ ಹಾಕ್ಕೊಂಡಿದ್ದಾದ್ಮೇಲೆ ಇಲ್ಲಿ ನಾನು ನಾಟಿ ಟೊಮೊಟೊ ಆದರೆ ನೀವು 1 ಯೂಸ್ ಮಾಡಿದ್ರೆ ಸಾಕು. ನಾನಿಲ್ಲಿ ನಮ್ಮ ಮನೇಲಿ ಹೈಬ್ರಿಡ್ ಟೊಮೊಟೊ ಇತ್ತು, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ನಾಟಿ ಟೊಮೊಟೊ ಇದ್ದರೆ ಇನ್ನೂ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಾನು ಆಲ್ಮೋಸ್ಟ್ 2 ವಿಶಿಲಷ್ಟು ಕೂಗಿಸ್ಕೊಂಡೆ. 1 ವಿಶಿಲು ಈ ಮೀನ್ವೈಲಲ್ಲಿ ಸ್ವಲ್ಪ ನಾನು ಬೆಳ್ಳುಳ್ಳಿ ಎಲ್ಲ ಸುಲ್ಕೊಂಡಿದ್ದೆ, ಅದನ್ನೇ ಕೂಡ ಕುಟ್ಟಿಕೊಂಡೆ. ಬಟ್ ನಾನು ಒಗ್ಗರಣೆಗೆಲ್ಲ ಲೈಕ್ ಈರುಳ್ಳಿ ಸ್ವಲ್ಪ ಹಚ್ಚಿಟ್ಕೊಂಡಿದ್ದೆ, ಲೈಕ್ ಒಗ್ಗರಣೆಗೆಲ್ಲ ಹಾಕೋಕ್ಕೆ ಬೇಕಾಗುತ್ತೆ ಅಂತ. ನೀವು ಒಗ್ಗರಣೆ ಹಾಕ್ಬೇಕಾದ್ರೆ ಒಂದು ಸ್ವಲ್ಪ ಲೈಕ್ ತಪ್ಪಲಲ್ಲಿ ಹಾಕಿದ್ರೆ ಬೆಟ್ರ್. ನಾನು ಇನ್ನೇನು ಕುಕ್ಕರ್ ಇನ್ನೇನು ಚೇಂಜ್ ಮಾಡೋದು ಅಂತ ಹೇಳಿ ಕುಕ್ಕರಲ್ಲೇ ಒಗ್ಗರಣೆ ಹಾಕಿ ಒಂದು ಸ್ವಲ್ಪ ಕುದಿಸ್ಕೊಂಡೆ. ನೀವು ತಪ್ಪಲೆಲ್ಲ ಒಗ್ಗರಣೆಗೆ ಹಾಕ್ಕೋಬೋದು. ಯಾಕಂತಂದರೆ ಒಂದು ಸ್ವಲ್ಪ ನೀವು ಒಗ್ಗರಣೆಗೆ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ, ಸ್ವಲ್ಪ ಈರುಳ್ಳಿ ಮತ್ತು ಒಂದು ಅರ್ಧ ಚಿಕ್ಕ ಟೊಮೊಟೊನ ಒಗ್ಗರಣೆಗೆ ಹಾಕೊಂಡ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇದು ವಿಶಿಲ್ ಬರೋದಕ್ಕೆ ಇದು ತುಂಬ ಟೈಮ್ ತಗೊಳುತ್ತೆ ಅಂತಲೇ ಹೇಳ್ಬೋದು.
ವಿಜಿಲೆಲ್ಲ ಹೋದ್ಮೇಲೆ ನೋಡಿ ಈ ಥರ ಬಂದಿರುತ್ತೆ. ನಾನು ಸ್ವಲ್ಪ ನೀರಿತ್ತು, ಸ್ವಲ್ಪ ಕಡಿಮೆ ಆಗಿತ್ತು. ನಾನು ಕಡಿಮೆನೇ ನೀರು ಹಾಕಿದ್ದೆ, ಜಾಸ್ತಿ ಹಾಕಿರಲಿಲ್ಲ. ಅದನ್ನೆಲ್ಲ ನೀಟಾಗಿ ಮಸ್ಕೋಬೇಕು. ಆ್ಯಕ್ಚುಲಿ ನಾನಿಲ್ಲಿ ಅನ್ನಕ್ಕೆ ಇಡ್ತಾಯಿದ್ದೆ ಅಂತಂದರೆ ವಿಶಿಲ್ ಒಂದು ಬೇರೆದಿಟ್ಟಿದ್ದೆ, ಅದು ನೀಟಾಗಿ ವಿಶಿಲ್ ಬರಲಿಲ್ಲ. ಒಂದು ತಗೋಬೇಕು, ಅದಕ್ಕೋಸ್ಕರ ಅದು ನೀಟಾಗಿ ನೀವು ಲೈಕ್ ಸ್ಮ್ಯಾಶ್ ಮಾಡಬೇಕು. ಲೈಕ್ ಇತ್ತು ನಮ್ಮ ಕಡೆ ಎಲ್ಲ, ನಮ್ಮ ಶಿರಾದ ಕಡೆ, ತುಮಕೂರು ಸೈಡಲ್ಲೆಲ್ಲ ಈ ಥರ ಮಸಿಬೇಕು ಅಂತ ಹೇಳ್ತೀವಿ. ನುಣ್ಣಗೆ ಸ್ಮ್ಯಾಶ್ ಮಾಡಿದ್ದಾದಮೇಲೆ ಲೈಕ್ ಜಾಸ್ತಿ ತುಂಬ ನುಣ್ಣಗಾಗೋದು ಬೇಡ, ಲೈಕ್ ಇಷ್ಟಾದರೆ ಸಾಕು. ಸ್ವಲ್ಪ ನಾವು ಟೊಮೊಟೊ ಮತ್ತು ಈರುಳ್ಳಿ ಹಾಕಿರ್ತೀವಲ್ಲ, ಅದೆಲ್ಲ ನೀಟಾಗಿ ಲೈಕ್ ಹೆಸ್ರು ಕಾಳು ಜೊತೆ ಇದ್ದಾರೆ ತುಂಬ ಒಳ್ಳೆಯದು. ಹೆಸ್ರು ಕಾಳಿಂದ ಏನು ಉಪಯೋಗ ಅಂತಂದರೆ, ಫಾರ್ ಎಕ್ಸಾಂಪಲ್ ಇದು ಎಲ್ಲರಿಗೂ ಕೂಡ ತುಂಬ ಒಳ್ಳೆಯದು. ಫಾರ್ ಎಕ್ಸಾಂಪಲ್ ಈಟ್ ಬಾಡಿ ಇರ್ತದಲ್ಲ, ಅವ್ರಿಗೂ ಕೂಡ ಒಳ್ಳೆಯದು. ಮತ್ತು ವಿಟಮಿನ್ ಎ ಇರುತ್ತೆ, ಮತ್ತು ಮಿನರಲ್ಸಲ್ಲಿ ಕೂಡ ಚೆನ್ನಾಗಿರುತ್ತೆ. ಮತ್ತು ಬಾಡಿನ ಕೂಲ್ ಮಾಡೋದಕ್ಕೆ ಮತ್ತು ಡಯಟ್ ಮಾಡೋರಿಗೂ ಕೂಡ ಇದು ಹೆಲ್ಪ್ಫುಲ್ ಆಗುತ್ತೆ. ಇದನ್ನ ಜೊತೆ ಅನ್ನ ಜೊತೆ ಮತ್ತು ಮುದ್ದೆ ಜೊತೆ ಕೂಡ ಊಟ ಮಾಡ್ಬೋದು. ಇಲ್ಲಿ ನೋಡಿ ನಾನು ಒಗ್ಗರಣೆ ಹಾಕೊಳ್ತಾ ಇದ್ದೀನಿ. ಸೊ ಅದಾದಮೇಲೆ ನೀವು ಒಂದು ಸ್ವಲ್ಪ ಒಗ್ಗರಣೆಗೆಲ್ಲ ಹಾಕ್ಕೊಂಡು, ಇದೇ ಆಗಲಿಲ್ಲ, ಇದೇ ತುಂಬೋಗ್ಬಿಡ್ತು. ಇನ್ನೂ ಒಂದು ಸ್ವಲ್ಪ ಈರುಳ್ಳಿ ಇತ್ತು, ಅದನ್ನು ಸೈಡಿಗೆ ಎತ್ತಿಟ್ಟೆ. ಆ್ಯಕ್ಚುಲಿ ನಾನು ಆಲ್ಮೋಸ್ಟು ಈರುಳ್ಳಿ ಎಲ್ಲ ಜಾಸ್ತಿ ಯೂಸ್ ಮಾಡ್ತೀನಿ ತಿಂಡಿ ಮತ್ತು ಇದರಲ್ಲೆಲ್ಲ. ತಿಂಡಿ ಮತ್ತು ಸಾಂಬಾರು ಈ ಥರ ಮಾಡಬೇಕಾದಲ್ಲ ಸ್ವಲ್ಪ ಈರುಳ್ಳಿ ಜಾಸ್ತಿನೇ ಯೂಸ್ ಮಾಡ್ತೀನಿ ಅಂತ. ಈರುಳ್ಳಿ ಹಾಕಿದಷ್ಟು ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಆಲ್ಮೋಸ್ಟ್ ಒಗ್ಗರಣೆಗೆ ಅಂತ ಬಂದರೆ ನಾನು ಜೀರಿಗೆನೂ ಕೂಡ ಹಾಕ್ತೀನಿ. ಲೈಕ್ ಸೊಪ್ಪಿಗೆಲ್ಲ ಜೀರಿಗೆ ಪೌಡರ್ ಹಾಕ್ಕೊಳ್ತೀವಿ. ಇದಕ್ಕೆಲ್ಲ ಸ್ವಲ್ಪ ಜೀರಿಗೆ, ಇನ್ ಕೇಸ್ ನಿಮ್ಮ ಹತ್ರ ಪೌಡರ್ ಇದ್ದರೆ ಲೈಕ್ ಜೀರಿಗೆ ಮತ್ತು ಸ್ವಲ್ಪ ಗರಂ ಮಸಾಲೆ ಪೌಡರ್ ಹಾಕೋಬೋದು. ಬಟ್ ಜೀರಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅಂತಲೇ ಹೇಳ್ಬೋದು ಹೆಸ್ರು ಕಾಳಿಗೆ, ಗರಂ ಮಸಾಲೆಗಿನ್ನ. ಇದು ನೀಟಾಗಿ ಇದಾದಮೇಲೆ ಸ್ವಲ್ಪ ನಾನು ಒಗ್ಗರಣೆಗೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ನನಗೆ ಇಲ್ಲಿ ಉಪ್ಪು ಕಡಿಮೆ ಅನ್ನಿಸ್ತು, ಟೇಸ್ಟ್ ನೋಡ್ತೀನಿ. ಇಲ್ಲಿ ಉಪ್ಪು ಸ್ವಲ್ಪ ಕಡಿಮೆ ಅನ್ನಿಸ್ತು, ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡೆ. ನೀವು ಈ ಟೈಮಲ್ಲಿ ನೋಡ್ಬೋದು ನಿಮಗೆ ಎಷ್ಟು ಉಪ್ಪು ಮತ್ತು ಖಾರ, ಹುಳಿ ಏನಾದ್ರು ಕಡಿಮೆ ಅನಿಸಿದೆಯಾ ಅಂತ. ನಿಮಗೆಲ್ಲ ಟೇಸ್ಟು ಚೆನ್ನಾಗಿದೆ ಅನ್ನಿಸ್ದಾಗ ಸ್ವಲ್ಪ ಕುದಿಸಿ ಇದು ಮಾಡ್ಕೋಬೋದು. ನಾನು ಇದು ಚಪಾತಿ ಜೊತೆ ಮತ್ತು ದೋಸೆಗೂ ಚೆನ್ನಾಗಿರುತ್ತೆ. ಬಟ್ ಚಪಾತಿ ರೊಟ್ಟಿಗೂ ಕೂಡ ಸೂಟ್ ಆಗುತ್ತೆ. ಬಟ್ ಚಪಾತಿಗೆ ಚೆನ್ನಾಗೇ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಚಪಾತಿ ಮತ್ತು ಅನ್ನದ ಜೊತೆನೂ ಊಟ ಮಾಡ್ಬೋದು.
ಹೆಲ್ತಿ ಡಯಟ್ಗೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಲೈಕ್ ಹೆಸ್ರುಕಾಳು ಸಲಾಡು ಮತ್ತು ಕಡಲೆಕಾಳು ಸಲಾಡು ಅದನ್ನೇ ತಿಂತಾಯಿದ್ರೆ ಜಾಸ್ತಿ ಸ್ವಲ್ಪ ಗ್ಯಾಸ್ಟ್ರಿಕ್ ಆದರೆ ಹಸಿಕಾಳು ತಿನ್ನೋದ್ರಿಂದ ಸ್ವಲ್ಪ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ಕು ಬೇಗ ಡೈಜೆಷನ್ ಆಗುತ್ತಲ್ಲ, ಸ್ವಲ್ಪ ಲೂಸ್ ಮೋಷನ್ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ಕೂಡ ನೀವು ಇನ್ಕ್ಲೂಡ್ ಮಾಡ್ಕೋಬೋದು. ಆಲ್ಮೋಸ್ಟ್ ಕೆಲವು ಮನೇಲಿ ಹೆಸ್ರುಕಾಳು ಅಂತಂದರೆ ಎಸಿಟೇಷನ್ ಮಾಡ್ಕೊಳ್ತಾರೆ, ಯಾಕಂತಂದರೆ ಅದೊಂದು ಸ್ವಲ್ಪ ಸ್ವೀಟ್ನೆಸ್ ಬರುತ್ತೆ ಅಂತ ಹೇಳಿ. ಹೆಸ್ರು ಬೇಳೆ, ಕೋಸಂಬರಿ ಅದೆಲ್ಲ ತಿಂತಾರೆ. ಬಟ್ ಈ ಥರ ಮಾಡ್ಕೊಂಡು ತಿನ್ನೋದು ತುಂಬ ಒಳ್ಳೆಯದು. ಲೈಕ್ ಕೋಸಂಬರಿ ಡೈಲಿ ತಿನ್ನೋದಕ್ಕಾಗಲ್ವಲ್ಲ, ಸೊ ಹೆಸ್ರುಕಾಳಲ್ಲೇ ತುಂಬ ವೆರೈಟಿ ಮಾಡ್ಕೋಬೋದು. ಮತ್ತು ಕಡಲೆಕಾಳಲ್ಲಿ ಸೊ ನಾವು ಒಂದೊಂದು ಕಾಳನ್ನೂ ಕೂಡ ರೀಪ್ಲೇಸ್ ಮಾಡ್ತಾ ಹೋಗ್ಬೇಕು. ಲೈಕ್ ಒಂದು ವೀಕಲ್ಲಿ 3 ಟೈಮ್ಸ್ ಆದರೂ ಲೈಕ್ ಸಬ್ಜಿ ಸಾಂಬಾರು ಅದೆಲ್ಲ ನಾವು ಯೂಸ್ ಮಾಡ್ಕೋಬೋದು. ಲೈಕ್ ತೊಗರಿಬೇಳೆನ ಸಾಂಬಾರಿಗೆ ಜಾಸ್ತಿ ಯೂಸ್ ಮಾಡ್ತೀವಿ. ಸೊ ತೊಗರಿಬೇಳೆ ಬದಲು ಈ ಥರ ಮೊಳಕೆ ಕಾಳು ಕಟ್ಟಿ ಮಸ್ಸೊಪ್ಪು ಮತ್ತು ಮಸ್ಕಾಯಿ ಕೂಡ ಮಾಡ್ಬೋದು. ಮತ್ತು ಹುಳಿ ಸಾರು, ಬಸ್ಸಾರು ಎಲ್ಲ ಕೂಡ ಮಾಡ್ಕೊಳ್ತಿದ್ರೆ ಸೊ ಆಲ್ಮೋಸ್ಟ್ ಎಲ್ಲ ಪೌಷ್ಟಿಕಾಂಶಗಳು ಎಷ್ಟೊಂದು ಕಾಳಿಂದ ಬರ್ತವೆ, ಅದನ್ನು ನಾವು ಈ ಥರ ರೀಪ್ಲೇಸ್ ಮಾಡ್ಕೋಬೋದು. ತೊಗರಿಬೇಳೆ ಮೇಲೆ ಅವಲಂಬಿತವಾಗುತ್ತಲ್ಲ, ಈ ಥರ ಕಾಳುಗಳ್ನ ಕೂಡ ನಾವು ಸ್ವಲ್ಪ ಹಾಕೋದ್ರಿಂದ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಇಲ್ಲಾಂತಂದರೆ ಮೊಳಕೆ ಕಾಳುಗಳ್ನ ಮಾಡಿ ಒಣಗಿಸ್ಬಿಟ್ಟು ಅದನ್ನು ಲೈಕ್ ಜೀನಿ ಪೌಡರ್ ಥರನೂ ಕೂಡ ಯೂಸ್ ಮಾಡ್ಕೋಬೋದು ಸಿರಿಧಾನ್ಯಗಳ ಜೊತೆ. ನಾವೇ ಮಾಲ್ಟ್ ಪೌಡರ್ ಥರ ಮಾಡ್ಕೊಂಡ್ರು ತುಂಬ ಒಳ್ಳೆಯದು. ಇದು ಆ್ಯಕ್ಚುಲಿ ಮೊನ್ನೆ ನೈಟ್ ಮಾಡಿದ್ದು, ನಿನ್ನೆ ವೀಡಿಯೋ ಬೇರೆದಾಕಿದ್ನಲ್ಲ, ಸೊ ಈಗ ಈ ವಿಡಿಯೋನ ಎಡಿಟಿಂಗ್ ಮಾಡಿ ಇವತ್ತು ಯಾವುದೂ ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ ಅಂತ ಹೇಳಿ ಹಾಕ್ತಾಯಿದ್ದೀನಿ. ಕೆಲವೊಂದು ವೀಡಿಯೋಸು ಕೂಡ ಮಾಡ್ಕೋಬೇಕು ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ಗೆ. ಸೊ ಇದು ಒಂದು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಕುದಿಸ್ಬೇಕು. ಯಾಕಂತಂದರೆ ಹೆಸ್ರು ಕಾಳಾಗಿರೋದ್ರಿಂದ ಜಾಸ್ತಿ ಆದಷ್ಟು ಲೋ ಫ್ಲೇಮಲ್ಲಿ ಕುದಿಸಿ ಆಗಾಗ ಒಂದು ಸ್ವಲ್ಪ ಚೌಟಲ್ಲಿ ತಿರುಗ್ತಾ ಇರಬೇಕು, ಇಲ್ಲಾಂದರೆ ತಳ ಹತ್ತುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.